ಹಾಯ್ ಎವ್ರಿವನ್, ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ. ನಾನೆನಗೆ ನೀ ಹೆನಗೆ ಕಥೆಯ ಮುಂದುವರೆದ ಭಾಗ. ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿ. ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಸೊ ಬನ್ನಿ, ಕಥೆಯ ಮುಂದುವರಿದ ಭಾಗನ ನೋಡೋಣ. ಎಪಿಸೋಡ್ 76 ಇಂದಿನ ಸಂಚಿಕೆಯಲ್ಲಿ ಬಾಮ ಅಕಸ್ಮಾತ್ ಸರಳ ಸತ್ತಿದ್ರೆ ಎಂದು ಕೇಳಿದ್ದಕ್ಕೆ ಆ ಕರಿಕೋಟ್ ಲಾಯರಪ್ಪ, ಈ ಚರಾಸ್ಥಿರ ಆಸ್ತಿ ಎಲ್ಲ ನಿನ್ನ ಅಜ್ಜಿ ಬೆಳೆಸಿದ ಯಾವುದೋ ದೇವಸ್ಥಾನದ ಟ್ರಸ್ಟ್ಗೆ ಹೋಗುತ್ತೆ ಅಂತ ಗೊತ್ತಾಯ್ತು. ಅಲ್ಲಿಂದ ಶುರುವಾಯ್ತು ನೋಡು ನಿನ್ನ ತಾಯಿಯ ಹುಡುಕಾಟ. ಅದ್ಯಾಕೋ ಸ್ವಲ್ಪ ದಿನ ಹುಡುಕಾಟ ನಿಲ್ಲಿಸಿದ್ರು, ಆದರೆ ವಿಧಿ ಯಾರಪ್ಪನ ಮನೆದು. ಈಗ ನಿನ್ನ ಅಣ್ಣನೇ ಇವರನ್ನ ಹುಡುಕಿ ಬಂದಿದ್ದಾನೆ ಎಂದು ನಿಟ್ಟುಸಿರು ಬಿಡ್ತಾರೆ ಇಂದು ಮುಂದೆ ಮುಂದೆ ಇಂದು ತುಸು ಹುಪ್ಪು ಗಂಟಿಗೆ ಯೋಚಿಸುತ್ತಾ, ಅಂದರೆ ಇವರು ನನ್ನ ಸ್ವಂತ ಅಜ್ಜಿ ಅಲ್ವಾ ಎಂದಳು. ಆ ಕೆಲಸದ ಹೆಂಗಸು, ಇಲ್ಲಮ್ಮ, ನಿಮ್ಮ ಅಜ್ಜಿ ಇಲ್ಲ ಎಂದರು ಬೇಸರದಲ್ಲೇ. ಇಂದು ಏನೋ ಯೋಚಿಸುತ್ತಾ, ಅಜ್ಜಿ, ನೀವು ಹೇಳಿದ್ದು ನನಗೆ ತುಂಬ ಅನುಕೂಲ ಆಯಿತು. ಈ ವಿಷಯ ನಿಮ್ಮಲ್ಲೇ ಇರಲಿ, ಇಲ್ಲಾಂದರೆ ನಿಮಗೆ ತೊಂದರೆ ಎಂದಳು. ಆ ಹೆಂಗಸ್ಗೆ ಇಂದು ಮಾತು ಅರ್ಥ ಆಯಿತು. ಅದಕ್ಕೆ ಸರಿ ಎಂದು ಎದ್ದು ಹೋಗ್ತಾರೆ. ಅಂದಿನಿಂದ ಇಂದು ತುಸು ಬದಲಾದ ರೀತಿಯಲ್ಲಿ ನಾಟಕವಾಡ್ತಾ ಇದರಲ್ಲಿ ಎಷ್ಟು ಜನರ ಪಾತ್ರ ಏನಿದೆಯೋ ಎಂದು ತಿಳಿಯೋಕೆ ಇಂದು ಅವರುಗಳ ಜೊತೆ ಖುಷಿಯಾಗಿ ಇರುವಂತೆ ಬೆಳೆಯುತ್ತಾಳೆ. ಇಂದು ಅದನ್ನು ನೆನೆದು ಇನ್ನೆಷ್ಟು ದಿನ ನಾನು ಹೀಗೆ ನಾಟಕ ಆಡಬೇಕು. ಒಂದ್ಸಲ ಆದರೂ ನನ್ನ ಅತ್ತೆ ಮತ್ತೆ ಅಗಸ್ತ್ಯ ಜೊತೆ ಮಾತಾಡಲೇ ಇಲ್ಲ. ಒಂದ್ಸಲ ನನಗೆ ಫೋನ್ ಕೊಡಲಿ, ಆಮೇಲೆ ಮೊದಲು ಅಗಸ್ತ್ಯ ಅವರಿಗೆ ವಿಷಯ ತಿಳಿಸಿ ಇವ್ರಿಗೆಲ್ಲ ಒಂದು ಪಾಠ ಕಲಿಸ್ಬೇಕು ಎಂದು ಯೋಚಿಸುತ್ತಾ ಕೂರ್ತಾಳೆ. ಹೊರಗಿನ ಸಂಪರ್ಕ ಮಾಡೋಕ್ಕೆ ಯಾವುದೇ ಒಂದು ನೆಟ್ ಫೋನ್ ಏನು ಕೊಟ್ಟಿರಲಿಲ್ಲ ಇಂದುಗೆ. ಹಾಗಾಗಿ ಅವಳು ಅವರ ನಂಬಿಕೆ ಸಂಪಾದಿಸಿ ಅವರಂತೆ ಹೋಗಿ ಅವರಿಗೆ ಬುದ್ಧಿ ಕಲಿಸೋಕೆ ಯೋಚನೆ ಮಾಡಿದ್ದಾಳೆ. ಇತ್ತ ಅಗಸ್ತ್ಯ ತನ್ನ ತಾಯಿ ಬಗ್ಗೆ ತಿಳಿದು ತಾನು ಇಷ್ಟು ದಿನ ಅದೆಂಥ ತಪ್ಪು ಮಾಡಿದೆ ಎಂದು ಪಶ್ಚಾತ್ತಾಪದಲ್ಲಿ ಬೇಯುತ್ತಿದ್ರೂ ಒಮ್ಮೆಯಾದರೂ ಇಂದು ನೆನಪು ಕಾಡ್ತಿತ್ತು. ಇಂದು ತನಗೆ ಒಂದು ಮಾತು ಹೇಳದೆ ಓದ್ಲಲ್ಲ ಎನ್ನುವ ಕೋಪಕ್ಕೆ ಅವನ ಹೀಗೂ ಹರ್ಟಾಗಿತ್ತು. ಲಾರೆನ್ಸ್ ಬೇರೆ ಇಂದು ಹೇಳಿದ್ಲು ಎಂದು ಅಮರ್ ಬೇರೆಯವರಿಂದ ಹೇಳಿಸಿದ ಮಾತು ಕೇಳಿಕೊಂಡು ತಪ್ಪಾಗಿ ತಿಳಿದು ಅಗಸ್ತ್ಯನಿಗೂ ತಿಳಿಸಿದ್ರಿಂದ ಅಗಸ್ತ್ಯನಿಗೆ ಇಂದು ಮೇಲೆ ಇನ್ನಷ್ಟು ಕೋಪ ಬಂದಿತು. 12 ದಿನದ ಸ್ವರ್ಣ ಅವರ ಕಾರ್ಯಕ್ಕೆ ಇಂದು ಬರಬೇಕಿತ್ತು ಎಂದು ಶಂಕರ್ ಅವರು ಹೇಳಿದರು. ಅದಕ್ಕೆ ಅಗಸ್ತ್ಯ ತನ್ನ ತಾಯಿ ಬದುಕಿದ್ದಾಗ ಸೊಸೆ ಅಂದರೆ ಅದೆಷ್ಟು ಪ್ರೀತಿ ಮಾಡ್ತಿದ್ರು ಎಂದು ತಿಳಿದಿದ್ರಿಂದ ಅವಳನ್ನು ಕರ್ಕೊಂಡು ಬರೋ ಜವಾಬ್ದಾರಿ ನನ್ನದು, ಆದರೆ ಅವಳನ್ನು ಮನೆಗೆ ಮಾತ್ರ ಕರ್ಕೊಂಡು ಬರಲ್ಲ ಎಂದು ಕಂಡೀಷನ್ ಹಾಕಿ ಇಂದು ಕರ್ಕೊಂಡು ಬರೋಕ್ಕೆ ಹೋಗ್ತಾನೆ. ಸೀದಾ ಅಮರ್ ಚೌಧರಿ ಮನೆಗೆ ಹೋದ ಅಗಸ್ತ್ಯ ತುಸು ಕೋಪದಲ್ಲೇ ಇಂದು ಎಂದು ಜೋರಾಗಿ ಕರೆದ. ಇಂದು ಕೆಳಗಿಳಿದು ಬಂದವಳು ಅಗಸ್ತ್ಯನ ಮುಖ ನೋಡಿ ಯಾವುದೇ ರಿಯಾಕ್ಷನ್ ಕೊಡಲಿಲ್ಲ. ಬದಲಿಗೆ ನೀವೇ ನಿಲ್ಲಿ ಎಂದಳು. ಅಗಸ್ತ್ಯ ಅವಳ ಮುಖವನ್ನು ನೋಡುತ್ತಾ 2 ನಿಮಿಷ ಹಾಗೆ ನಿಂತನಾದರೂ ಅವಳ ಒರಟು ಮಾತು ಅವನಿಗೆ ಕೋಪ ತರಿಸಿತು. ಅಗಸ್ತ್ಯ, ಇಂದು ಇವತ್ತು ಅರ್ಧ ಗಂಟೆ ನನ್ನ ಜೊತೆ ಬಾ ಇಂದು ಎಂದ ಕೂಲಾಗೆ. ಇಂದು, ಯಾಕೆ? ಅರ್ಧ ಗಂಟೆ ಏನು ಕೆಲಸ ಇದೆ ಅಂತ ಹೇಳಿ. ಯಾಕಂದರೆ ಈ ಅರ್ಧ ಗಂಟೆ ನನಗೆ ತುಂಬ ಇಂಪಾರ್ಟೆಂಟ್ ಎಂದಳು ಕೈಕಟ್ಟಿ. ಅಗಸ್ತ್ಯ ಅವಳ ಆ್ಯಟಿಟ್ಯೂಡ್ ಮಾತು ಕೇಳಿ ಶಿವಳು ಎಲ್ಲರ ಥರ ದುಡ್ಡು ಸಿಕ್ಕ ತಕ್ಷಣ ಮಾತಿನ ವರ್ಷನೇ ಬದಲಿಸಿದ್ದಾಳೆ ಎಂದುಕೊಂಡು ಜೋರಾದ ಉಸಿರು ಬಿಟ್ಟು, ನಿನ್ನ ಸ್ವರ್ಣಮ್ಮ ಎಂದವನು ಅವಳ ದರ್ಪದ ಮುಖ ನೋಡಿ, ಹೋ ಸಾರಿ, ನನ್ನಮ್ಮ ತೀರೋಗಿ ಇವತ್ತಿಗೆ 12 ದಿನ. ನಿನ್ನ ಕಂಡ್ರೆ ಅದೆಷ್ಟು ಪ್ರೀತಿ ಅನ್ನೋದು ನಿನಗೂ ಗೊತ್ತು. ಹಾಗಾಗಿ ಒಂದ್ಸಲ ಬಂದು ಅವರ ಸಮಾಧಿಗೆ ಹಾಲು ತುಪ್ಪ ಬಿಟ್ಟು ನಿನ್ನ ಋಣ ತೀರಿಸ್ಕೊ ಎಂದ. ಇಂದು ಅವನ ಕಡೆ ತಿರುಗದೆ, ನನಗೂ ನಿಮಗೂ ಇರುವ ಸಂಬಂಧ ಮುಗಿದಿದೆ ಎಂದ ಮೇಲೆ ಎಲ್ಲಿಯ ಅತ್ತೆ ಎಲ್ಲಿಯ ಅಮ್ಮ, ಎಲ್ಲ ಮುಗಿದೋಗಿದೆ. ನೀವು ಮತ್ತೆ ಮತ್ತೆ ಇಲ್ಲಿಗೆ ಬರೋ ತೊಂದರೆ ತಗೊಳ್ಳದೆ ನನ್ನ ಪಾಡಿಗೆ ನನ್ನ ಇರೋಕೆ ಬಿಡಿ ಎಂದು. ಬೈ ದ ವೇ, ನನಗೆ ಮದುವೆ ಫಿಕ್ಸ್ ಆಗಿದೆ. ನಿಮ್ಮ ಜೊತೆ ಕಳಿಸೋಕೆ ನನ್ನ ಫಿಯಾನ್ಸಿ ಒಪ್ಪಲ್ಲ ಎಂದವಳು ಅಲ್ಲಿ ನಿಲ್ಲದೆ ಸೀದಾ ಮೆಟ್ಟಿಲತ್ತಿ ತನ್ನ ರೂಮ್ ಸೇರಿದ್ಲು. ಅಗಸ್ತ್ಯ ಕೋಪದಲ್ಲೇ ದವಡೆ ಬಿಗಿದವನು ಒಮ್ಮೆ ಅಲ್ಲೇ ಹಿಂದೆ ಇದ್ದ ದಾಮೋದರ್ ಮತ್ತು ಅಮರ್ನ ನೋಡಿ ಇನ್ನಷ್ಟು ಕೋಪ ಬಂತು. ದಾಮೋದರ್, ಹೇಳಿದೆ ಅಲ್ವಾ
ನನ್ನ ತಂಗಿ ನಿನ್ನ ಹೆಂಡತಿಯಾಗಿ ಉಳಿದಿಲ್ಲ. ಅವಳೀಗ ಈ ಚೌಧರಿ ಮನೆ ಸೊಸೆ ಅಂತ ಹೇಳಿದ್ರೂ ಕೇಳದೆ ಇಷ್ಟು ಕಷ್ಟಪಟ್ಟು ಬಂದೆ ಅಲ್ವಾ ಎಂದು ನಕ್ಕು, ಅಮರ್, ನೀನು ಇಂದು ಫಿಲಿಮ್ಗೆ ಹೋಗಬೇಕು ಅಂತಿದ್ರಲ್ಲ, ಹೋಗಿ ಬನ್ನಿ, ಬೋರ್ ಆಗಿರುತ್ತೆ, ಲೆಟ್ಸ್ ಎಂಜಾಯ್ ದ ಮೂಮೆಂಟ್ ಎಂದ. ಅಮರ್, ಎಸ್, ಆಲ್ರೆಡಿ ಟಿಕೆಟ್ ಬುಕ್ ಆಗಿದೆ, ರೆಡಿ ಆದ್ಲ ನೋಡಬೇಕು ಎಂದು ಮೆಟ್ಟಿಲತ್ತಿ ಹಿಂದು ರೂಮ್ಗೆ ಹೋಗ್ತಾನೆ. ಅಲ್ಲೇ ಇದ್ದ ಅಮರ್ ತಂದೆ, ಇನ್ನೇನು ಬಂದ ಕೆಲಸ ಆಯ್ತಲ್ಲ ಸೋ ಎಂದು ಬಾಗಿಲ ಕಡೆ ಕೈ ತೋರಿಸಿ ಅಗಸ್ತ್ಯನನ್ನ ಹೊರಗೆ ಹೋಗು ಎನ್ನುವಂತೆ ಸನ್ನೆ ಮಾಡಿದ. ಅಗಸ್ತ್ಯ ತನ್ನ ಕೋಪ ತಡೆದು ಅಲ್ಲಿಂದ ಹೊರಗೆ ಬಂದವನು ಸೀದಾ ಕಾರತ್ತಿ ಹೊರಟೆ ಹೋಗ್ತಾನೆ. ಅಗಸ್ತ್ಯನ ಕಾರು ಹೋಗುವುದನ್ನೇ ನೋಡುತ್ತಿದ್ದ ಇಂದು ಕಣ್ಣಿಂದ ಹನಿಯೊಂದು ಜಾರಿ, ಸಾರಿ ಅಗಸ್ತ್ಯ ಅವರೇ, ಇವತ್ತು ನೀವು ಬಂದಿರೋದು ನೋಡಿ ನಿಮಗೆ ತುಂಬ ಹರ್ಟ್ ಆಗೋಕ್ಕೆ ಮಾತಾಡಿ ಅವಮಾನ ಮಾಡಬೇಕು ಅಂತ ಇವರೆಲ್ಲ ಡಿಸೈಡ್ ಮಾಡಿದರು. ಯಾರಾದರೂ ನಿಮಗೆ ಅವಮಾನ ಮಾಡಿದ್ರೆ ನನಗೆ ಸಹಿಸುವ ಶಕ್ತಿ ಇಲ್ಲ, ಅದಕ್ಕೆ ನಾನೇ ನಿಮಗೆ ಬೈದೆ. ಅಮ್ಮ ತೀರೋಗಿರೋ ವಿಷಯ ನನಗೆ ತಿಳಿಸ್ದೆ ನಾನು ಮಾತಾಡಿದ ರೀತಿ ಬರಲ್ಲ ಅಂತ ಹೇಳಿಸಿದ ಈ ಅಮರ್ ಮತ್ತು ಅಣ್ಣ ಅದೆಷ್ಟು ಕೀಳು ಮಟ್ಟಕ್ಕೆ ಹೇಳ್ತಿದ್ದಾರೆ ಎಂದು ಈಗಲೇ ತಿಳಿದಿದ್ದು ಎಂದು ಕಣ್ಣೀರಾಕುವ ಹುಡುಗಿನ ಎಚ್ಚರಿಸಿದ್ದು ಅಮರ್ ಮಾತು. ಅಮರ್, ಹಿಂದು ಎಂದು ಅವಳು ನಿಂತಿದ್ದ ಟೆರೆಸ್ಗೆ ಬಂದ. ಇಂದು ತಕ್ಷಣ ಕಣ್ಣು ಒರೆಸಿ ನಾರ್ಮಲ್ ಬ್ರೆತ್ ತಗೊಂಡು ಹೇಳಿ ಎಂದಳು. ಅಮರ್, ಇವತ್ತು ತುಂಬ ಬೋರ್ ಅನಿಸ್ತಿದೆ, ಸೊ ಫಿಲಿಮ್ ಹೋಗೋಣ ಎಂದ. ಇಂದು ಏನೋ ಯೋಚಿಸಿ ಹಾಂ ಎಂದು 5 ನಿಮಿಷ ರೆಡಿಯಾಗಿ ಬರ್ತೀನಿ ಎಂದು ಸೀದಾ ತನ್ನ ರೂಮ್ಗೆ ಹೋಗ್ತಾಳೆ. ಅಮರ್ ಅಗಸ್ತ್ಯನ ಮುಖ ನೆನೆದು, ನಿನ್ನ ಹಣೆಯಲ್ಲಿ ಹೆಂಡತಿ ಯೋಗ ಬರದೇ ಇಲ್ಲ ಕಣೋ, ಎಷ್ಟು ಹಾರಾಡ್ತಿದ್ದೆ ರೆಕ್ಕೆ ಇದೆ ಅಂತ, ಈಗ ಒಂದೊಂದೇ ರೆಕ್ಕೆ ಕತ್ತರಿಸಿ ಮೂಲೆಗೆ ಎಸೆದಿದ್ದೀನಿ. ಮುಂದೆ ನೋಡು ನಿನ್ನ ಕಣ್ಮುಂದೆ ನಿನ್ನ ಹೆಂಡತಿ ನನ್ನ ಅತ್ತೆ ಮಗಳನ್ನ ಮದುವೆ ಆಗಿ ಮೀಸೆ ತಿರುಗಿಸ್ಲಿಲ್ಲ ಅಂದರೆ ನನ್ನ ಹೆಸರು ಅಮರ್ ಚೌಧರಿನೇ ಅಲ್ಲ ಎಂದು ತನ್ನ ಮೀಸೆ ತಿರುಗಿಸಿದ ಕೋಪದಲ್ಲಿ. ಇತ್ತ ಇಂದು ಸಿಂಪಲ್ ಆಗಿ ರೆಡಿಯಾಗಿ ಹೊರ ಬಂದ ಹುಡುಗಿ ಅಮರ್ ಮುಂದೆ, ಇವತ್ತು ಬರೀ ನಾವಿಬ್ಬರೇ ಇರಬೇಕು, ನಾನು ನಿಮ್ಮ ಬಳಿ ಮಾತಾಡಬೇಕು ಎಂದಳು. ಅಮರ್ ಖುಷಿನಲ್ಲಿ ಓಕೆ ಎಂದವನು ತಾನು ಮತ್ತೆ ಇಂದು ಬಿಟ್ಟು ತನ್ನ ಹಿಂದೆ ಪಿಎ ಅಥವಾ ಬಾಡಿ ಗಾರ್ಡ್ ಯಾರನ್ನು ಬರಬೇಡಿ ಎಂದು ಇಂದು ಕೈ ಹಿಡಿದು ತಾನು ಬುಕ್ ಮಾಡಿದ ಮಾಲ್ಗೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಫಿಲಿಮ್ ನೋಡುತ್ತಿದ್ದಂತೆ ಏನಾದರೂ ತಿನ್ನೋಗ್ತಾನೆ ಎಂದವಳು ಅಮರ್ ಫೋನ್ ಕದ್ದು ತನ್ನ ಅಸಿಸ್ಟೆಂಟ್ಗೆ ಕಾಲ್ ಮಾಡಿ ಲೊಕೇಶನ್ ಶೇರ್ ಮಾಡಿದ್ದೀನಿ, ಇಲ್ಲಿಗೆ ಬಾ ಎಂದು ಮೆಸೇಜ್ ಮಾಡಿ ಅದನ್ನೆಲ್ಲ ಡಿಲೀಟ್ ಮಾಡಿ ಸುಮ್ಮನೆ ಕೂರ್ತಾಳೆ. ಈತ ಅಮರ್ ಪಾಪ್ಕಾರ್ನ್ ಹಿಡಿದು ಬಂದವನು ಇಂದು ನನ್ನ ಫೋನ್ ಎಂದು ನೋಡಿದ್ರೆ ಅದು ಅವನು ಕೂತಿದ್ದ ಸೀಟ್ನಲ್ಲೇ ಬಿದ್ದಿತ್ತು. ಇಂದು, ಸಾರಿ, ನಾನು ನೋಡಲಿಲ್ಲ, ಫಿಲಿಮ್ ತುಂಬ ಚೆನ್ನಾಗಿತ್ತು, ಹಾಗಾಗಿ ಗಮನ ಕೊಡಲಿಲ್ಲ ಎಂದಳು ನಾರ್ಮಲ್ ಆಗಿ. ಅಮರ್, ಇಟ್ಸ್ ಓಕೆ ಎಂದು ಅವಳ ಕೈಗೆ ತಿನ್ನೋಕೆ ಕೊಡ್ತಾನೆ. ಇಂದು ತಾನು ತಿನ್ನುತ್ತಾ ಅಮರ್ಗೂ ತಗೊಳ್ಳಿ ಎಂದಳು. ಅಮರ್ ಖುಷಿಯಲ್ಲೇ ತಿನ್ನುವಾಗ ಅವನ ಬಾಯಿ ಬಳಿ ಮೆತ್ತಿದ್ದ ಪಾಪ್ಕಾರ್ನ್ ತುಣುಕನ್ನು ಇಂದು ತನ್ನ ಕರ್ಚೀಫ್ನಲ್ಲಿ ಒರೆಸಿದ್ಲು. ಸ್ವಲ್ಪ ಸಮಯದ ನಂತರ ಅಮರ್ ತಿನ್ನುತ್ತಿದ್ದಂತೆ ಹಾಗೆ ಇಂದು ಭುಜಕ್ಕೆ ಹೊರಗ್ದ. ಇಂದು ತುಟಿ ಕೊಂಕಿಸಿ ಅಮರ್ ಫೋನ್ ತಗೊಂಡು, ಎಲ್ಲಿದೆಯಾ, ಬೇಗ ಬಾ ಎಂದವಳು ವಾಶ್ರೂಮ್ ಕಡೆಗೆ ಹೋಗಿ ಬೇರೆ ಬಟ್ಟೆ ಬದಲಿಸಿ ತನ್ನ ಬಟ್ಟೆ ಆ ಹುಡುಗಿಗೆ ಹಾಕಿಸಿ, ಆದಷ್ಟು ಬೇಗ ಬರ್ತೀನಿ, ಮಿನಿಮಮ್ ಅಂದರೂ ಅವನು 2 ಅವರ್ ಎದ್ದಳಲ್ಲ, ಅಷ್ಟು ಡೋಸ್ ಕೊಟ್ಟಿದ್ದೀನಿ, ಸೊ ಯಾರಾದರೂ ದೂರದಿಂದ ನೋಡಿದ್ರೆ ನಾವಿಬ್ಬರು ಇದ್ದೀವಿ ಅನ್ನೋದು ಗೊತ್ತಾಗಬೇಕು ಎಂದಳು. ಇಂದು ಅಸಿಸ್ಟೆಂಟ್, ಮೇಡಮ್ ಭಯ ಆಗ್ತಿದೆ ಎಂದಳು. ಇಂದು, ಡೋಂಟ್ ವರಿ, ಯಾರು ಬರಲ್ಲ, ಬಂದರೂ ನಿಮ್ಮ ಬಳಿ ಅಂತೂ ಸುಳಿಯೋದೇ ಇಲ್ಲ, ನಾನು ಹೇಳಿದ್ದು ಇನ್ನೊಂದು ಫೋನ್ ಎಂದು ಕೇಳಿ ಇನ್ನೊಂದು ಫೋನ್ ಪಡೆದು, ಏನೂ ಆಗಲ್ಲ, ಅಷ್ಟೊತ್ತಿಗೆ ಅಲ್ಲಿಗೆ ನಾನು ಬರ್ತೀನಿ ಎಂದವಳು ಸೀದಾ ಕಣ್ಣಿಗೆ ಕನ್ನಡಕ ಹಾಕಿ ತಲೆಗೆ ಕರ್ಚೀಫ್ ಕಟ್ಕೊಂಡು ಗಾಡಿ ತಗೊಂಡು ಹೋಗ್ತಾಳೆ. ಇನ್ನೊಂದು ಕಡೆ ಅಮರ್ ತಂದೆ ಅವನನ್ನು ಒಂಟಿಯಾಗಿ ಬಿಡಬಾರ್ದು, ಅಟ್ಲೀಸ್ಟ್ ಅವರಿಬ್ಬರು ಸೇಫ್ ಆಗಿದ್ದಾರೆ ಅನ್ನೋದನ್ನು ತಿಳ್ಕೊಳ್ಳಿ ಎಂದು ತಮ್ಮ ಬಾಡಿ ಗಾರ್ಡ್ಸ್ನ ಕಳಿಸಿದ್ರು. ಇಂದು ಅಸಿಸ್ಟೆಂಟ್ ಹೋಗಿ ಅಲ್ಲಿ ಅಮರ್ ಪಕ್ಕ ಕೂರೋದಕ್ಕೂ ಆ ಬಾಡಿ ಗಾರ್ಡ್ಸ್ ಬಂದು ಚೆಕ್ ಮಾಡ್ಕೊಂಡು ಹೋಗೋದಕ್ಕೂ ಒಂದೇ ಆಗಿತ್ತು. ಅವರು ದೂರದಲ್ಲೇ ನೋಡಿ ಇಬ್ಬರು ಜೊತೆಯಾಗೆ ಕೂತಿದ್ದಾರೆ ಸರ್ ಎಂದು ಹೇಳಿ ಹೊರಗೋದ್ರು. ಇತ್ತ ಇಂದು ತನ್ನ ವೇಷ ಬದಲಿಸಿ ತನ್ನ ಹತ್ಯೆ ಕಾರ್ಯ ಮಾಡೋಕ್ಕೆ ಹೋಗ್ತಾಳೆ.
ಅವಳ ದಾರಿ ಸಾಗುತ್ತಿದ್ದಂತೆ ಸ್ವರ್ಣ ಅವರ ಮುಖ, ಅವರ ಪ್ರೀತಿ ಮಾತುಗಳು ನೆನಪಾಗಿ ದುಃಖ ಹೆಚ್ಚಾಯಿತು. ಇಂದು ಮನದಲ್ಲೇ, ಅಮ್ಮ, ಈ ಕೆಟ್ಟ ಮನುಷ್ಯರ ಮತ್ತೆ ನನ್ನ ಒಂಟಿ ಮಾಡಿ ಬಿಟ್ಟು ಹೋದ್ರಾ ಎಂದು ಅಳುತ್ತಲೇ ಗಾಡಿ ಓಡಿಸಿದ್ಲು. ಎಂದಿನಂತೆ ಈ ಕತೆ ಮುಂದುವರಿಯುವುದು. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.